ಚಿಕನ್ ನ ಬೆಲೆ ಅಂತೂ ಏರಿಕೆ ಆಗ್ತಾ ಇದೆ. ಮಕ್ಕಳು ಚಿಕನ್ ಇಲ್ಲ ಅಂದ್ರೆ ಸ್ನಾಕ್ಸ್ ತಿನ್ನೋಕಂತೂ ಹಿಂದೆ ಜರೀತಾರೆ. ಯಸ್, ಕ್ಯಾಬೇಜ್ ಇದ್ರೆ ಸಾಕು ಚಿಕನ್ ತರ ಟೇಸ್ಟಿ ಆದ 5 ಮಿನಿಟ್ಸ್ ಸ್ನಾಕ್ಸ್ ಮಾಡಬಹುದು. ಹೇಗೆ ಅಂತ ಡೀಟೇಲ್ಸ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ನನ್ನ ವಿಡಿಯೋ ಫಸ್ಟ್ ನೋಡೋರಾಗಿದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕೆ ಮರೆಯದಿರಿ. ಅರ್ಧ ಕ್ಯಾಬೇಜ್ ತಕೊಂಡು ಸಣ್ಣದಾಗಿ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಎಸ್, ನೋಡಿದ್ರಲ್ವಾ, ಕ್ಯಾಬೇಜ್ ಅಂತೂ ಕಟ್ ಮಾಡಿ ಆಯ್ತು. ಇನ್ನು ನಾವು ಕ್ಯಾಬೇಜ್ ಮಸಾಲಾ ರೆಡಿ ಮಾಡೋಣ. ಇವಾಗ ಕಟ್ ಮಾಡಿಟ್ಟಂತಹ ಕ್ಯಾಬೇಜ್ ಹಾಕಿ ಕೊಡ್ತಾ ಇದ್ದೀನಿ. 2 ಕಪ್ ನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಆಡ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ನಷ್ಟು ಶುಗರ್, ಬೇಕಿದ್ರೆ ಆಡ್ ಮಾಡಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಅರ್ಧ ಟೇಬಲ್ ಸ್ಪೂನ್ ನಷ್ಟು ಟರ್ಮೆರಿಕ್ ಪೌಡರ್ ಅಂಡ್ ಸ್ವಲ್ಪ ಸಾಲ್ಟ್, ಸ್ವಲ್ಪ ನೀರನ್ನ ಹಾಕಿ ಇದನ್ನ ಮಿಶ್ರಣ ಮಾಡಿ ಕೊಡೋಣ. ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡೋಣ. ಇನ್ನು ನಾನು ಫ್ರೈ ಮಾಡಿ ಕೊಡ್ತಾ ಇರೋದು ಕೊಕೊನೆಟ್ ಆಯಿಲ್ ನಲ್ಲಿ. ಮಕ್ಕಳಿಗೆ ಆಯಿಲಿ ಫುಡ್ ಅಂದ್ರೆ ತುಂಬಾ ಇಷ್ಟ. ಅವರಿಗೆ ಹೆಲ್ತ್ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು ಅಂತ ಕೊಕೊನೆಟ್ ಆಯಿಲ್ ನಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾ ಇರೋದು. ಆ ನಂತರ ನಾವು ಪ್ರಿಪೇರ್ ಮಾಡಿಟ್ಟಂತಹ ಕ್ಯಾಬೇಜ್ ಅನ್ನ ಈ ರೀತಿ ಸ್ವಲ್ಪ ಸ್ವಲ್ಪ ಪೋರ್ಷನ್ ತೆಗೆದು ಹಾಕಿ ಕೊಡೋಣ. ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಫ್ರೈ ಮಾಡಿ ಕೊಡಿ. ಇದು ಬ್ರೌನ್ ಕಲರ್ ಗೆ ಟರ್ನ್ ಆದ ನಂತರ ಇದನ್ನ ನಾವು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ ಕೊಡ್ಬೇಕು. ನಮ್ಮ ಕ್ಯಾಬೇಜ್ ಫ್ರೈ ಅಂತೂ ರೆಡಿ ಆಯ್ತು. ಇವಾಗ ಒಂದು ಪ್ಲೇಟ್ಗೆ ಹಾಕಿ ಕೊಡ್ತಾ ಇದ್ದೀನಿ. ಸೆಕೆಂಡ್ ಟ್ರಿಪ್ ಕೂಡ ಅದೇ ಬಿಸಿಯಾದಂತ ಆಯಿಲ್ ನಲ್ಲಿ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅಂತ ಡೈಲಿ ನಾವು ಮಕ್ಕಳಿಗೆ ಆಯಿಲಿ ಫುಡ್ ಪ್ರಿಪೇರ್ ಮಾಡಿ ಕೊಡ್ತೀವಿ. ಹೊರಗಡೆಯಿಂದ ಪರ್ಚೇಸ್ ಮಾಡಿ ಕೊಡೋ ಬದಲು ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡೋದು ತುಂಬಾ ಹೆಲ್ತಿ ಆಗಿರುತ್ತೆ ಮಕ್ಕಳಿಗೆ. ಒಂದು ಸಲ ಫ್ರೈ ಮಾಡಿದ ಆಯಿಲ್ ಅನ್ನ ಅಟ್ ಲೀಸ್ಟ್ 2 ಟೈಮ್ಸ್ ಮಾತ್ರನೇ ಯೂಸ್ ಮಾಡಿದ್ರೆ ಸಾಕು. ಮತ್ತೆ ಆ ಆಯಿಲ್ ಅನ್ನ ಯೂಸ್ ಮಾಡಕ್ಕೆ ಹೋಗಬೇಡಿ. ಇವಾಗ ನಮ್ಮ ಕ್ಯಾಬೇಜ್ ಫ್ರೈ ಅಂತೂ ರೆಡಿ ಆಯ್ತು ಡಿಯರ್ಸ್. ಆ ನಂತರ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಟೊಮ್ಯಾಟೊ ಕೆಚಪ್ ಕೂಡ ಆಡ್ ಮಾಡಿ ಕೊಡ್ತಾ ಇದ್ದೀನಿ. ಯಸ್, ಇದು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಹಾಗೇನೆ ಖರ್ಚು ಕೂಡ ಕಡಿಮೆ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.